ಸೊ ನಾನು ಹೇಳೋದು, ಪುನೀತ್ ಅವರ ಬದುಕು ಬಾಲ್ಯ ಬೇರೆ, ಯೌವನ ಬೇರೆ, ನಾಯಕ ನಟರಾದ ಮೇಲೆ ಇನ್ನೊಂದು ರೂಪ. ದಾಂಪತ್ಯ ಬಂದಾಗ ಪುನೀತ್ ಯಾವ ರೀತಿ ದಾಂಪತ್ಯವನ್ನು ನಿರ್ವಹಿಸಿದ್ರು? ಶೂಟಿಂಗ್ ಆದ ನಂತರದ, ಅದು 12 ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, 10 ಗಂಟೆ ಆಗಿರ್ಬೋದು, ಅಲೋನ್ ಆಗಿ ಕಾರಲ್ಲಾದರೂ ತನ್ನ ಕುಟುಂಬವನ್ನ ಒಂದು ಲಾಂಗ್ ಡ್ರೈವಿಗೋ ಶಾರ್ಟ್ ಡ್ರೈವಿಗೋ ಕರ್ಕೊಂಡೋಗಿ ಬಂದು, ನಾನು ಕುಟುಂಬಿಕ, ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅನ್ನುವಂಥ ಒಂದು ವಿಶ್ವಾಸವನ್ನ ಮೂಡಿಸಿದರು. ವಿಜಯಲಕ್ಷ್ಮಿ ಮತ್ತು ದರ್ಶನ್ನ ಮಧ್ಯೆ ವಿಶ್ವಾಸಾರ್ಹತೆ ಎಷ್ಟಿತ್ತು? ಎದೆ ಎತ್ತರಕ್ಕೆ ಬೆಳೆದ ಮಗ ಇದ್ದಾನ್ರಿ. ರೇಣುಕಾಸ್ವಾಮಿಯ ಈ ಬೀಭತ್ಸ ಕೊಲೆಯಲ್ಲಿ ಪಾತ್ರಧಾರಿಯಾಗುವಾಗ, ಅಥವಾ ಅದಕ್ಕೆ ಪ್ರೇರಕ ಶಕ್ತಿಯಾಗಿ ಆಗುವಾಗ, ಅಥವಾ ನೀವು ನಿರ್ಮಾಪಕರಾಗುವಾಗ, ಸ್ಪಾನ್ಸರ್ಡ್ ಆಗುವಾಗ, ಅಥವಾ ಅವನಿಗೆ ಮರ್ಮಾಂಗಕ್ಕೆ ಹೊಡೆಯುವಾಗಲೂ, ಅವನ ತಲೆಯನ್ನು ತೆಗೆದುಕೊಂಡೋಗಿ ಲಾರಿಗೆ ಗುದ್ದುವಾಗಲೇನೋ, ಇನ್ನೊಂದೋ ಮಗದೊಂದೋ, ಇಂಥ ಹಿಂಸಾತ್ಮಕವಾದಂಥ ಕೆಲಸ ಮಾಡುವಾಗ ನೀವು ಏನನ್ನು ಅಂದ್ಕೊಡ್ರಿ? ನಿಮ್ಮ ಬಗ್ಗೆ ಏನು ಅಂದ್ಕೊಡ್ರಿ? ಒಬ್ಬ ಹೀರೋ ಆಗಿದ್ದೇನೆ ನಾನು ಅನ್ನುವ ಪ್ರಜ್ಞೆ ಬೇಡ? ಕೋಟಿ ಕೋಟಿ ಜನರ ಮನಸ್ಸಲ್ಲಿ ನಾನು ಹೀರೋ ಆಗಿದ್ದೇನೆ ಅನ್ನುವ ಪ್ರಜ್ಞೆ ಬೇಡ? ನಾನು ಮಾಡುವ ಒಂದೊಂದು ಕೆಲಸವು ಇವತ್ತು ಸಮಾಜಕ್ಕೆ ತಪ್ಪಾದರೆ ತಪ್ಪು, ಒಪ್ಪಾದರೆ ಒಪ್ಪು, ಆದರ್ಶವಾದರೆ ಆದರ್ಶ, ಅದೇ ರೀತಿಯಲ್ಲಿ ಅದು ಪ್ರವಹಿಸ್ತದೆ ಅಂತ ಗೊತ್ತಿರಬೇಡ ನಿಮಗೆ? ಯಾವುದೇ ವ್ಯಕ್ತಿ ಇರಲಿ, ನಾನಿರಲಿ, ನೀವಿರಲಿ, ಇನ್ನೊಬ್ರಿರಲಿ, ಯಾರೇ ಇರಲಿ, ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ, ನಮ್ಮ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ, ನಾವು ಅಲ್ಲಿ ಆದರ್ಶವನ್ನ ಅಥವಾ ಒಂದು ಸಾತ್ವಿಕ ಕಲ್ಚರನ್ನು ನಾವು ಇಟ್ಟುಕೊಂಡು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಆದರೆ, ನೀವು ಯಾವ ಪುಟಗೋಸಿ ಹೀರೋ ಆದರೂ ಅದು ವೇಸ್ಟ್. ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ. ನಿಮ್ಮ ದುಡ್ಡು, ದುರಹಂಕಾರ, ದರ್ಪ, ಜನಪ್ರಿಯತೆ ಏನು ಮಾಡಿತೀಗ? ನಾಳೆ ಕೋರ್ಟೋ ಕಾಯ್ದೆಯೋ ಅದರ ಐ ವಿಟ್ನೆಸ್ಸೋ ಇನ್ನೊಂದೋ ಮಗದೊಂದೋ ಆಗಿ ನೀವು ಹೊರಗೆ ಬರ್ಬೋದ್ರಿ. ನಿಮ್ಗೆ ಯಾರು ಮರಣದಂಡನೆ ಆಗ್ತದಂತ ಯಾರು ಭಾವಿಸಿಲ್ಲ, ಜೀವಾವಧಿ ಶಿಕ್ಷೆ ಆಗ್ತದಂತ ಯಾರು ಭಾವಿಸಿಲ್ಲ. ಆದರೆ ಆತ್ಮ, ಒಳಗೊಂದು ಆತ್ಮ ಇದೆಯಲ್ಲ, ಕುಟ್ಕೋದಿಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.